ರಸಂ ಇರ್ಲಿ, ಸಾಂಬಾರ್ ಆಗಿರ್ಲಿ, ವೆಜ್ ನಾನ್ ವೆಜ್ ಏನೇ ಇರ್ಲಿ, ಬೆಳ್ಳುಳ್ಳಿ ಇದ್ರೆ ಊಟದ ರುಚಿಯೇ ಚೇಂಜ್ ಆಗ್ಬಿಡುತ್ತೆ. ಆದ್ರೆ ಈಗ ಬೆಳ್ಳುಳ್ಳಿ ಬೆಲೆ ಆಕಾಶಕ್ಕೆ ಏರ್ತಿದೆ. 100 200 ಕೆಜಿ ಬೆಳ್ಳುಳ್ಳಿ ದರ 1,000 ಬೆಳ್ಳುಳ್ಳಿ ಕಬಾಬ್ ಎಲ್ಲೆಲ್ಲೂ ಎಲ್ಲರ ಬಾಯಲ್ಲೂ ಬೆಳ್ಳುಳ್ಳಿ ಕಬಾಬ್ನದ್ದೇ ಸದ್ದು. ಬೆಳ್ಳುಳ್ಳಿ ಕಬಾಬ್ ರುಚಿಗೆ ವೈರಲ್ ವಿಡಿಯೋಗಳಿಗೆ ಪ್ರೇಕ್ಷಕರು ಒನ್ ಮೋರ್ ಅಂತಿದ್ದಾರೆ. ಇದೇ ಖುಷಿಯಲ್ಲಿ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡೋಣ ಅಂತ ಮುಂದಾದವರಿಗೆ ಶಾಕ್ ತಟ್ಟಿದೆ. ಯಾಕಂದ್ರೆ ಬೆಳ್ಳುಳ್ಳಿ ರೇಟ್ ಆ ಮಟ್ಟಿಗೆ ಹೆಚ್ಚಾಗಿದೆ. ಗ್ರಾಹಕರ ಪಾಲಿಗೆ ಖಾರವಾದ ಬೆಳ್ಳುಳ್ಳಿ 500ರ ಗಡಿ ತಲುಪಿದ ಕೆಜಿ ಬೆಳ್ಳುಳ್ಳಿ ದರ. ವೆಜ್ ಇರ್ಲಿ, ನಾನ್ ವೆಜ್ ಆಗಿರ್ಲಿ, ಸ್ಟ್ರೀಟ್ ಫುಡ್ಡೇ ಆಗ್ಲಿ, ಚೈನೀಸ್ ಐಟಂಗಳೇ ಆಗ್ಲಿ, ರುಚಿಯಾದ ಅಡುಗೆಗೆ ಬೆಳ್ಳುಳ್ಳಿ ಬೇಕೇ ಬೇಕು. ಆದ್ರೆ ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ದರ ಕೇಳಿದ್ರೆ ಆಘಾತ ಆಗ್ತಿದೆ. ಯಾಕಂದ್ರೆ ಈ ಬಾರಿ ಮಳೆಯಾಗದ ಕಾರಣ ಬೆಳ್ಳುಳ್ಳಿ ಪ್ರಮಾಣ ತಗ್ಗಿದೆ. ಪೂರೈಕೆಯಲ್ಲಿ ಕೊರತೆಯುಂಟಾಗಿದೆ. ಇದರಿಂದಾಗಿ ಕೆಜಿ ಬೆಳ್ಳುಳ್ಳಿ ದರ ಸದ್ಯ 500ರ ಗಡಿ ತಲುಪಿದೆ. ಹಾಪ್ಕಾಮ್ಸ್ ನಲ್ಲಿ ಬಿಡಿಸಿದ ಬೆಳ್ಳುಳ್ಳಿ ರೇಟ್ 540 ರೂಪಾಯಿ ಆಗಿದೆ. ಉಂಡೆ ಬೆಳ್ಳುಳ್ಳಿ ದರ 492ಕ್ಕೆ ತಲುಪಿದೆ. ಹಳೆದೆಲ್ಲ ಹೋಯ್ತು, ಅದಕ್ಕೋಸ್ಕರ ಇವಾಗ ರೇಟ್ ಜಾಸ್ತಿ ಇರೋದು. ಬೆಳ್ಳುಳ್ಳಿ ಒಳ್ಳೆ ಕ್ವಾಲಿಟಿ 400. ಒಂದು ಸ್ವಲ್ಪ ದಿನ, ಒಂದು 15 ದಿನ 20 ದಿನ ಸರಕು ಇಲ್ಲ. ಈ ವರ್ಷ ಕಮ್ಮಿ ಬೆಳೆದಿರೋದು, ಕಮ್ಮಿ. ಅದಕ್ಕೆ ಇವಾಗ ಸ್ವಲ್ಪ ರೇಟ್ ಇರೋದು. ಬೆಳ್ಳುಳ್ಳಿ ಗುಜರಾತ್, UP, MP, ರಾಜಸ್ಥಾನ ಅಲ್ಲಿಂದ ಬರೋದು. 1/4 ಕಿಲೋ ತಗೊಳ್ಳಲ್ಲ, ಅರ್ಧ ಕಿಲೋ ತಗೊಳ್ಳಲ್ಲ, 100 ಗ್ರಾಮ್ ಕೇಳ್ತಾರೆ. ಇಲ್ಲ ಲಾಸ್. ರಾಜ್ಯದಲ್ಲಿ ಬೆಳ್ಳುಳ್ಳಿ ಪ್ರಮಾಣ ಈಗಾಗಲೇ ಕಡಿಮೆಯಾಗಿದೆ. ನಾಸಿಕ್, ಪೂನಾದಿಂದ ಬರ್ತಿದ್ದ ಬೆಳ್ಳುಳ್ಳಿ ಪ್ರಮಾಣವು ಕಡಿಮೆ ಬರ್ತಿದೆ. ಮಾರ್ಕೆಟ್ಗೆ ಹೊಸ ಬೆಳೆ ಬರೋವರೆಗೂ ರೇಟ್ ಕಡಿಮೆಯಾಗುವುದು ಕಷ್ಟ. ಹೀಗಾಗಿ 1 ಕೆಜಿ ಖರೀದಿ ಮಾಡ್ತಿದ್ದವರು 100 ಗ್ರಾಂ 200 ಗ್ರಾಂ ಖರೀದಿಸ್ತಿದ್ದಾರೆ. ಬೆಲೆ ಇನ್ನೂ ಹೆಚ್ಚಾದ್ರೆ ಏನ್ ಮಾಡೋದು ಅಂತ ದಿಗಿಲು ಬಿದ್ದಿದ್ದಾರೆ. ಯಾವುದೇ ಒಂದು ಮಸಾಲೆ ಐಟಮ್ಗೂ ಬೆಳ್ಳುಳ್ಳಿ ಇರಲೇಬೇಕು. ಅಂದರೆ ಅದು ಯಾವ್ದು ನಾವು ಜಾಸ್ತಿ ಯೂಸ್ ಮಾಡ್ತೀರೋ ಅದು ಆದಷ್ಟು ಕಡಿಮೆ ರೇಟ್ ಮಾಡಿದ್ರೇ ಜನಗಳಿಗೆ ಒಳ್ಳೇದು ಅನಿಸುತ್ತೆ. ಅದೇ 2-4 ಹಾಕತ್ತಾಗ ಒಂದು 2 ಹಾಕೊಂಡು ಹೋಗ್ಬೇಕು ಅಷ್ಟೇ ಮೇಡಮ್. ಬೆಲೆ ಏರಿಕೆಯಿಂದ ಹೋಟೆಲ್ ಮಾಲೀಕರು ಕೂಡ ಕಂಗಾಲಾಗಿದ್ದಾರೆ. ಬೆಳ್ಳುಳ್ಳಿ ಕಬಾಬ್ನಿಂದಲೇ ಫೇಮಸ್ ಆಗಿರುವ ಚಂದ್ರು ಅವರು ಬೆಲೆ ಹೆಚ್ಚಳದ ಬಗ್ಗೆ ಮಾತನಾಡಿದ್ದಾರೆ. ಬೆಳ್ಳುಳ್ಳಿ ರೇಟ್ 500 ರೂಪಾಯಿ ಆಗ್ಬಿಟ್ಟಿದೆ. ಆದ್ರೂ ಏನ್ ಮಾಡೋಕ್ಕಾಗಲ್ಲ, ಬೆಳ್ಳುಳ್ಳಿ ಕಬಾಬ್ ಮಾಡಬೇಕು, ರುಚಿ ಕೊಡ್ಬೇಕು ಅಂತಾರೆ. ಇದೆಲ್ಲ ಪಾಪ ರೋಡಲ್ಲಿ ನಡ್ಕೊಂಡು ಹೋಗ್ದಲೆ ರಾವಲ್ಲ ರುಬ್ಕೊಡಪ್ಪ ಬೆಳ್ಳುಳ್ಳಿ ಅಂತಾರೆ. ಈಗ ಆ ಬೆಳ್ಳುಳ್ಳಿ ನೋಡ್ರೆ 500 ರೂಪಾಯಿ ಆಗ್ಬಿಟ್ಟೈತೆ. ಆದರೂ ಮಾಡ್ಬೇಕು, ರುಚಿ ಕೊಡ್ಬೇಕು, 1 ಮೋರ್ ಅನ್ಬೇಕು. ಖುಷಿ ಪಡ್ತಾ ಇದ್ರೆ ನಮಗೂ ಆನಂದ, ನಿಮಗೂ ಆನಂದ, ನೋಡ್ತಿರೋರ್ಗೂ ಆನಂದ. ಏನಂತೀರ? ಏನೇ ಹೇಳಿ, ಮಸಾಲೆಗಳ ರಾಜ ಬೆಳ್ಳುಳ್ಳಿಯನ್ನ ಮುಟ್ಟಂಗಿಲ್ಲ, ಕೊಳ್ಳಂಗಿಲ್ಲ ಅನ್ನೋ ಹಾಗಾಗಿದೆ. ಮಾರ್ಕೆಟ್ಗೆ ಹೊಸ ಅವಕ ಬರಬೇಕಿದೆ. ಅಲ್ಲಿವರೆಗೆ ಬೆಳ್ಳುಳ್ಳಿ ದರ ಮತ್ತಷ್ಟು ಹೆಚ್ಚಾದ್ರೂ ಅಚ್ಚರಿ ಇಲ್ಲ. ಪೂರ್ಣಿಮಾ, TV9 ಬೆಂಗಳೂರು.